ಲಾಟ್ರಿ ಜಮೀನಿಗೆ ಕೊಟ್ಟಿದ್ರು ಅಂದ್ರು. ಸರಿ ಆತ ಸರ್ಕಾರ ಅನ್ನೋದು ನಾ ಕಡಿಮೆ ಮಾಡಿಸ್ತಾರೆ ಅಂತ ಹೋದ್ರಿ. ಹೋಗೋದಿ ಕಾಲಕ್ಕೆ ಏನಂದ್ರು ಇಲ್ಲ 2,000 3,000 ಅಂತ. ನಾ ಏನಂತೆ ಅವತ್ತಿನ ಟೈಮಲ್ಲಿ 1,000 ಇತ್ತು. ಮನೆಗೆ ಬಂದು ಏನಂದ್ರು ಸರ ಆಯ್ತು ಬಿಡ ಮತ್ ಮಾಡ್ತಾನ ಅಂತ ಇದ್ದೆ. ಯಾವಾಗ ಈಗ ಹೋದ್ರ ಯಾರ್ದೋ ಒಬ್ರು ಕೇಳಿದ್ರಿ ನೀವು ಸರ ಸುಳ್ಳು ಹೇಳ್ಬಾರ್ದ ಯಾರು ಸರ ಕೊಟ್ಟಿದ್ದಿಲ್ಲ ನಿಮ್ಗೆ ಎಷ್ಟು ಹಿಂಗ ಹೋಗ್ರಿ ಸರ 1.5 ವರ್ಷ ಆತ ಆಗಿಲ್ಲ ಅದ ಮತ್ ನಂದು ಕೊಟ್ರೆ ಏನ್ ಮಾಡಕ್ ಕೊಡಿರ್ತಾರ 1,500 ಇದು ಕೊಟ್ಟ ಅವ್ರು 1.5 ವರ್ಷ ಯಾಕಂದ್ರೆ ಸುಮ್ಮನೆ ಇದನ್ನ ನಾನು ತಿಳ್ಕೊಂಡ ನೋಡೋಣ ಅಂತ ಅಲ್ಲಪ್ಪ ಅದು ಜಮೀನು ಚಾಕ್ರಿ ಜಮೀನ್ ಅಂತಾರ ಮರು ಮಂಜೂರಾತಿ ಆಗಿದೆ ಅವ್ರಿಗೆ. ಯಾರು ಅವರು ಹೇಳ್ರಿ. ಮ್ಯಾಗಲ್ ಮನೆ ಅಂತ ಇದ್ರಿ ಡೆತ್ ಆಗ್ಯಾರ ಸರ್. ಅಲ್ಲೋ ಊರಾಗ ನೋಡ್ರಿ ಮ್ಯಾಗಲ್ ಮನೆ ಅಂತ ಇದ್ರಿ ಸರ್ ಅವ್ರು ಡೆತ್ ಆಗಿದ್ದಾರೆ. ಸರ್ ನಮ್ಮಲ್ಲಿ ಏನಾಗಿದೆ ಇನಾಮ್ ಲ್ಯಾಂಡ್ಗಳು ಚಾಕ್ರಿಕಿ ಭೂಸುಧಾರಣೆ ಲ್ಯಾಂಡ್ಗಳು ಜಾಸ್ತಿ ಇದೆ ಸರ್. ಇವ್ರು ನಮ್ಮ ಆಫೀಸಿಗೆ ಅರ್ಜಿ ಕೊಟ್ಟಿದ್ರಂದ್ರೆ ಅದನ್ನ ಇವ್ರು ಡಾಕ್ಯುಮೆಂಟ್ ಸಬ್ಮಿಟ್ ಮಾಡಕ್ ವಾಪಸ್ ಹಾಕಿರ್ಬೋದು ಸರ್. ಇಲ್ಲ ಅಂದ್ರೆ ನಾವು ಅದನ್ನ ಮಾಡಿ ಎಲಿಜಿಬಲ್ ಇತ್ತಂದ್ರೆ ನಾವು ಅದನ್ನ ತೆಗೆದು ಕೊಡ್ತೀವಿ ಸರ್. ನೀವು ಹಂಗೇನಾರ ಸಮಸ್ಯೆ ಇತ್ತಂದ್ರೆ ನನ್ನ ಗಮನಕ್ಕೆ ತಗೊಂಡ್ ಬಂದ್ರೆ ನಾವು ಓಡಾಡಿ ಈಗ ಸರಿ ಮಾಡ್ಸ್ಕೊಂಡ್ರಿ. ನಾನ್ ಕೇಳ್ರಿ ಬಂದ ಸ್ಮಶಾನ ಮೇಡಮ್ ಏನ್ ಕಳ್ಸಿದ್ರು ಒಂದ್ಸಲ ಎಲ್ಲರಿಗೂ ಹೇಳಿದ್ರಿ ನಾ ಸರ್ ವಿಷಯ ಸರ್ಗೆ ಬಂದ್ ಹೇಳಿನ್ರಿ ಸರ್ ಸ್ಮಶಾನ ಐತ ಅಂತ. ಇಲ್ರಿ ಅದ್ರಾಗ ಅಂತ ಅಂದ್ರಿ. ಅನ್ನತ್ಲೆ 1 ಎಕರೆ 18 ಗುಂಟೆದಾಗ ಆತಪ್ಪ ಅಂತಂದ್ರಿ. ಸಿಗಿಳಿ ಒಳಗೆ ನಾವು ತರಬಿದ್ರಿ ತರಬಿ ನನ್ನಿಂದ ಮಾಡ್ಕೊಂಡು ಅದ್ರ ನನ್ನ ಜಮೀನ್ ನಾ ಮಾಡ್ಕೊಂಡ್ರಿ. ಇದು 6 ಗುಂಟೆ ಐತಿ. ಅದು ಸರ್ಕಾರ ಅನ್ನೋದೈತಲ್ರಿ ನಂಗೆ ಯಾವ ಸೌಲಭ್ಯ ನಮ್ಮ ಅಪ್ಪಾಜಿ ಐತಲ್ಲಿ ಇನ್ಶೂರೆನ್ಸ್ ಕಟ್ಟಕ್ ಬರಲ್ಲ. ಏನ್ ಕಟ್ಟಕ್ ನನಗೇನೈತಿ ನಂಗೆ ಸರ್ಕಾರ ಅನ್ನೋದೈತಿ ಕಡಿಮೆ ಮಾಡಿಕೊಡ್ತಾರೆ ಸರ್. ನಾನು ಡಿಗ್ರಿ ಹೋಲ್ಡರ್ ದುಡ್ಡು ಕೊಡಲ್ಲ. ದುಡ್ಡು ಕೊಡಬಾರ್ದು. ದುಡ್ಡು ಕೊಡಬಾರ್ದು. ನಾ ಕಲ್ತು ದುಡ್ಡು ಕೊಡಬಾರ್ದು. ನಾವ್ ಇಷ್ಟು ಕಲ್ತು ಒಳಗಿಂದ ಒಳಗೆ ಕೊಡು ಅಲ್ಲಿ ಕೊಡು ಕಲ್ತಲ್ಲ ಕಲೀಲಿಲ್ಲ ಅಂದ್ರೂ ದುಡ್ಡು ಕೊಡಬಾರ್ದು. ಈಗ ನಾಳೆ ನೀವು ಸೋಮವಾರ 3:30 ಹೋಗ್ರಿ ತಹಶೀಲ್ದಾರ್ ಅವ್ರ ಕಡೆ ಹೋಗ್ರಿ. RI ಅವ್ರ ಅವರು 3:30 ತಹಶೀಲ್ದಾರ್ ಹತ್ರ ಬರ್ತಾರೆ ಸೋಮವಾರ. ಅಷ್ಟ್ರೊಳಗೆ ನೀವ್ ಏನೇನ್ ಡೀಟೇಲ್ಸ್ ತೆಗೆದು ನೀವು ಆ ದಿವಸ ಅಲ್ಲಿ ಇದ್ ಬಿಡ್ರಿ. ನೀವು 3:30 ಸೋಮವಾರ ಹೋಗ್ರಿ ಅಟೆಂಡ್ ಮಾಡ್ತಾರೆ. ಮತ್ ಈಗ ಹೇಳ್ರಿ ಸರ್ ಮಾಡಲ್ಲ ಅಂದ್ರೆ ಬೇಡ ಬಿಡ್ರಿ. ಮತ್ತೆ ಅಲ್ಲಪ್ಪ ಯಜಮಾನ್ ಕೇಳಿಲಿ, ಇದು ಚಾಕ್ರಿ ಜಮೀನ್ ಇದೆ. ಕಾಯ್ದೆ ಬಂದ ನಂತರ ರದ್ದಾದ ನಂತರ ಎಲ್ಲಾ ಜಮೀನುಗಳು ಸರ್ಕಾರ ಆಗಿರ್ತವೆ. ನೀವು ನಂತರ ಅರ್ಜಿ ಹಾಕಿ ಮರು ಮಂಜೂರಾತಿ ಮಾಡಿಸ್ಕೋಬೇಕು. ಅದು ಮಾಡಿಸ್ಕೊಂಡಿದ್ದೀರಾ? ಮಾಡಿಸ್ಕೊಂಡಿಲ್ಲ. ಈ ಸದ್ಯ ಮಾಡ್ಲಿಕ್ಕೆ ಅವಕಾಶ ಇಲ್ಲ. ಮಾಡಿಸ್ಕೋಬೇಕಿತ್ತಲ್ಲ ಅವಾಗನ. ಗ್ರಾಜುಯೇಟ್ ಅಲ್ಲಿ ನೀವು ಮತ್ತೆ ಈಗ ಅಲ್ಲಲ್ಲ ಅದು ಡೇಟ್ ಇಲ್ಲ ಈಗ ಅರ್ಜಿ ಹಾಕ್ಲಿಕ್ಕೆ. ಅದಕ್ಕೆ ಹೇಳೋದು ಅದು ಹೊಸದಾಗಿ ಏನಾದ್ರು ಸರ್ಕಾರ ಅವಕಾಶ ಕೊಟ್ರೆ ಅವಾಗ ಅರ್ಜಿ ಹಾಕ್ಬೇಕು. ಅಲ್ಲಿವರೆಗೆ ಏನು ಮಾಡಕ್ಕಾಗಲ್ಲ. ಅವ್ರು ಸ್ಮಶಾನಕ್ಕೆ ಹೋಗೋದು ಹಿಂದೆ ಏನಾದ್ರು ಮರು ಮಂಜೂರಾತಿ ಆಗಿ ಹಳೆ ಷರತ್ತೆಲ್ಲ ಆಗಿದ್ರೆ ನಾವು ಅದು ಮಾಡಿಕೊಡ್ತೇವೆ. ಮರು ಮಂಜೂರಾತಿನೇ ಆಗಿಲ್ಲ ಅಂದ್ರೆ ಮತ್ತೆ ಸರ್ಕಾರ ಸದ್ಯ ಇರ್ತದ. ಮುಂದೆ ಸರ್ಕಾರ ಯಾವಾಗ ಅವಕಾಶ ಕೊಡ್ತದೆ ಅವಾಗ ಆಗ್ತದೆ. ಅಲ್ಲ ಅದ್ರ ಪರಿಶೀಲನೆ ಮಾಡ್ತೇವೆ ನಾವು. ಬಟ್ ನಿಮ್ಮ ಹತ್ರ ಇರ್ಬೇಕಲ್ಲ ಮರು ಮಂಜೂರಾತಿ ಆದೇಶ ಇರ್ಬೇಕಲ್ಲ. ತಂದ್ರೆ ಆಗಿರ್ಲಿಕ್ಕಿಲ್ಲ ಅಂತ ಅನಿಸ್ತದ. ಚೆಕ್ ಮಾಡಿ ಇಮಿಡಿಯೇಟ್ ಚೆಕ್ ಮಾಡಿ ಹೇಳಿ ಅಪ್ಡೇಟ್ ಮಾಡಿ ಏನೈತಿ. ನೀವು ಮಂಡೇ ತೀರ್ಮಾನ ತಗೊಂಡು ಆಗತ್ತಾ ಇಲ್ವಾ ಏನಿದೆ ಎಂಡರ್ಸ್ಮೆಂಟ್ ಕೊಡ್ಬೇಕಲ್ಲ ಅವ್ರಿಗೆ. ನೀವ್ ಯಾರಿಗೆ ದುಡ್ಡು ಕೊಡೋ ಅವಶ್ಯಕತೆ ಇಲ್ಲ. ನಿಮ್ಗೆ ಏನೇ ಸಮಸ್ಯೆ ಇದೆ ನೇರವಾಗಿ ತಹಸೀಲ್ದಾರ್ ಭೇಟಿ ಮಾಡ್ಬೇಕು. ಅವ್ರು ಎಲ್ಲಾರು ಹೊರಗೆ ಹೋದ್ರ ಸರ್ 3:30 ಇಂದ 5:30 ಇರ್ತಾರ. ಎಲ್ಲಿ ಹೋಗೋದಿಲ್ಲ ಎಲ್ಲ ಇಲ್ಲೇ ಕುಂತ ನೀವು ಅರ್ಜಿ ಯಾವತ್ ಕೊಟ್ಟಿದ್ರ? ಸ್ಮಶಾನದ ಆಗೈತಿಲ್ಲ ಅಣ್ಣ. ಆಯ್ತು ಸ್ಮಶಾನ ಐತಲ್ಲ ಅಲ್ಲಿ ಅದ ಗ್ಯಾರಂಟಿ ಜಾಗ ಅದ. ಎಲ್ಲಾರ್ದು ಗ್ಯಾರಂಟಿ ಜಾಗನ ಸ್ಮಶಾನ ಅದೊಂದು.